ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಸ್ಟ್ರೋ ತಾರಿಣಿ ಮಾತಾಡ್ತಿರೋದು. ವೀರಗಣಪತಿಯಾಯೇ ನಮಃ ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿಗೊಳ್ಳುತ್ತದೆ. ಆತ್ಮಸ್ಥೈರ್ಯ ಯಾರಲ್ಲಿ ಕಮ್ಮಿ ಇರುತ್ತೋ ಅವರು ವೀರಗಣಪತಿಯಾಯೇ ನಮಃ ಎಂದು ದಿನ ಪಠನೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ. ಹಾಗೆ ದ್ವಿಜಗಣಪತಿಯಾಯೇ ನಮಃ, ದ್ವಿಜಗಣಪತಿಯಾಯೇ ನಮಃ ಅಂತ ಪ್ರತಿದಿನ ನೀವು ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಉಂಟಾಗುತ್ತದೆ. ಭಕ್ತಿ ಗಣಪತಿ, ಈ ಭಕ್ತಿ ಗಣಪತಿ ಯಾರೆಲ್ಲ ನಾಸ್ತಿಕರಿದ್ದಾರೋ ಅವರೆಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಓಂ ಭಕ್ತಿ ಗಣಪತಿಯಾಯೇ ನಮಃ ಅಂತ ಪ್ರತಿದಿನ ಪಠನೆ ಮಾಡ್ತಾ ಬನ್ನಿ. ಖಂಡಿತವಾಗಲೂ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಉಂಟಾಗುತ್ತೆ, ಹಾಗೆ ಭಕ್ತಿ ಭಾವವೂ ಕೂಡ ಆಗುತ್ತೆ. ಹಾಗೆ ಶಕ್ತಿ ಗಣಪತಿ, ಯಾರು ಯಾವುದೇ ಕೆಲಸ ಮಾಡೋದಿಕ್ಕೂ ಹಿನ್ನಡೆ ಅಂದ್ರೆ ಹೋಗ್ಲಿಕ್ಕೆ ಎದುರುಕೊಳ್ತಾರೆ, ನನ್ಗೆ ಈ ಕೆಲಸ ಆಗಲ್ಲ ಅನ್ನೋದು, ಅವರಲ್ಲೇ ಒಂದು ಶಕ್ತಿ ಅನ್ನೋದು ಕಮ್ಮಿ ಇರುತ್ತೆ. ಅವರು ಓಂ ಶಕ್ತಿ ಗಣಪತಿಯಾಯೇ ನಮಃ ಅಂತ ಪ್ರತಿದಿನ ಗಣೇಶನ ಆರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕೆಲಸಗಳಿಗೂ ಮುನ್ನುಗ್ಗಿ ಮಾಡ್ತೀರಾ. ಧೈರ್ಯ ಸ್ಥೈರ್ಯ ಎರಡೂ ಕೂಡ ಭಗವಂತ ನಿಮ್ಗೆ ಕರುಣಿಸ್ತಾನೆ. ದ್ವಿಜಗಣಪತಿಯಾಯೇ ನಮಃ ಅಂತ ಪಠನೆ ಮಾಡೋದ್ರಿಂದ ಪ್ರತಿದಿನ ನಿಮ್ಮ ಆಲೋಚನಾ ಶಕ್ತಿ ವೃದ್ಧಿಗೊಳ್ಳುತ್ತದೆ, ಹಾಗೂ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ವಿಚಾರಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಒಳ್ಳೆಯ ಆಲೋಚನೆಯೂ ಬರುತ್ತೆ. ಸಿದ್ಧಿ ಗಣಪತಿ, ಸಿದ್ಧಿ ಗಣಪತಿಯಾಯೇ ನಮಃ. ಸಿದ್ಧಿ ಗಣಪತಿಯ ಇನ್ನೊಂದು ಹೆಸರು ಪಿಂಗಳ ಗಣಪತಿ ಎಂದು ಕೂಡ ಹೇಳ್ತಾರೆ. ಈ ಪಿಂಗಳ ಗಣಪತಿಯ ಆರಾಧನೆಯನ್ನು ಮಾಡೋದ್ರಿಂದ ಸಕಲ ಕಾರ್ಯಗಳಲ್ಲೂ ಸಿದ್ಧಿಯನ್ನು ಪಡುತ್ತೀರಾ, ಹಾಗೆ ಸೋಲು ಎನ್ನುವುದು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಉಚ್ಚಿಷ್ಟ ಗಣಪತಿ, ಉಚ್ಚಿಷ್ಟ ಗಣಪತಿ ಎಂದು ಪ್ರತಿದಿನ ಪಠನೆ ಮಾಡೋದ್ರಿಂದ ಅತಿ ಶೀಘ್ರ ಫಲವನ್ನು ಕೊಡ್ತಾರೆ. ನಾವು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಅತಿ ಶೀಘ್ರವಾಗಿ ಫಲವನ್ನ ಕೊಡ್ತಾರೆ. ಆದ್ರಿಂದ ಉಚ್ಚಿಷ್ಟ ಗಣಪತಿಯಾಯೇ ನಮಃ ಎಂದು ನೀವು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ.